ಇನ್ನು ಡಿಸಿಎಂ ಡಿಕೆಯಿಂದ ಸಂವಿಧಾನ ತಿದ್ದುಪಡಿ ಹೇಳಿಕೆ, ಡಿಕೆಶಿ ವಿರುದ್ಧ ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಸಂವಿಧಾನ ತಿದ್ದುಪಡಿ ಹೇಳಿಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ವಿರುದ್ಧ ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಧರಣಿ. ಬಿಜೆಪಿಯ ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇದು ಡಿಸಿಎಂ ಡಿಕೆ ವಿರುದ್ಧ ಸಂವಿಧಾನ ತಿದ್ದುಪಡಿ ಹೇಳಿಕೆ ವಿಚಾರ ಏನಿದೆ ಅವರು ಮಾತನಾಡಿರುವಂಥದ್ದು. ಇದಕ್ಕೆ ಈಗ ಮೈಸೂರಿನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇದು ಮೈಸೂರಿನಲ್ಲಿ ಆಗ್ತಿರುವಂತಹ ಪ್ರತಿಭಟನೆ. ಕಾಂಗ್ರೆಸ್ನವರು ಹೇಳಿ ಕೇಳಿ ನಾವೇ ಸಂವಿಧಾನ ರಕ್ಷಕರು ಅನ್ನೋ ರೀತಿಯ ಮಾತನಾಡ್ತಾರೆ. ಸಂವಿಧಾನದ ವಿಚಾರವಾಗಿ ಬಂದಾಗ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ. ಆದರೆ ಸಂವಿಧಾನ ಬದಲಾಯಿಸುವಂಥ ಹೇಳಿಕೆ ಇವರ ಕಡೆಯಿಂದ ಬರುತ್ತೆ ಅಂತ ಬಿಜೆಪಿ ಅವರು ಹೇಳ್ತಿರೋದು. ಈಗ ಏನು ಕ್ರಮ ಕೈಗೊಳ್ತೀರಿ ಅನ್ನೋ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅಂಬೇಡ್ಕರ್ ಅವರ ಪುತ್ಥಳಿಗೆಯಲ್ಲಿ ಮಾಲಾರ್ಪಣೆ ಮಾಡುವ ಮೂಲಕ ಬಿಜೆಪಿ ನಾಯಕರು, ಬಿಜೆಪಿ ಶಾಸಕ ಶ್ರೀವತ್ಸ ಅವರ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ನಡೆಯಿತು. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಸಂವಿಧಾನ ಬದಲಾಯಿಸುವವರು ಇದ್ದಾರೆ, ಎಚ್ಚರ ಅನ್ನೋ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡಲಾಗ್ತಿದೆ. ಡಿಕೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಹಾಗೆ ಕರಾವಳಿಯಲ್ಲೂ ಕೂಡ, ಮಂಗಳೂರಿನಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪ್ರೊಟೆಸ್ಟ್ ಆಗ್ತಿದೆ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಬಳಿಕ ಪ್ರೊಟೆಸ್ಟ್. ಡಿಕೆಶಿಯ ಸಂವಿಧಾನ ತಿದ್ದುಪಡಿ ಹೇಳಿಕೆಯನ್ನ ಖಂಡಿಸಿ ಧರಣಿ ಆಗ್ತಿದೆ ಮಂಗಳೂರಿನಲ್ಲಿ. ಬಿಜೆಪಿಯ ಶಾಸಕರಾದಂತಹ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ಉಮಾನಾಥ್ ಕೋಟ್ಯಾನ್, ಹರೀಶ್ ಪೂಂಜಾ, ಬೆಳ್ತಂಗಡಿಯ ಶಾಸಕರು, ಹಾಗೆ ಮೂಡುಬಿದ್ರೆಯ ಶಾಸಕರು, ಭಾಗೀರಥಿ ಮುರಳ್ಯ, ಸುಳ್ಯದಿಂದ ಎಂಎಲ್ಸಿ ಕಿಶೋರ್ ಕುಮಾರ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮಂಗಳೂರಿನಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬಿಜೆಪಿಯ ಕಾರ್ಯಕರ್ತರು, ಸಾಕಷ್ಟು ಮಹಿಳಾ ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ. ಸಂವಿಧಾನ ತಿದ್ದುಪಡಿ ಸಂಬಂಧಪಟ್ಟ ಹಾಗೆ ಏನು ಮಾತನಾಡಿದ್ದಾರೆ ಅದರ ಅಥವಾ ಬದಲಾಯಿಸುವಂಥದ್ದು ಬಹಳ ಮುಖ್ಯವಾಗಿ ಈ ಬದಲಾವಣೆ ವಿಚಾರವಾಗಿ ಮಾತನಾಡಿರೋದು. ಇನ್ನು ನಮ್ಮ ಮಂಗಳೂರಿನ ಪ್ರತಿನಿಧಿ ಅಶೋಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಗಳೂರಿನಿಂದ. ಅಶೋಕ್, ಇದೀಗ ಮಂಗಳೂರಿನಲ್ಲೂ ಕೂಡ ಡಿಕೆ ಹೇಳಿಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಆಗ್ತಿದೆ. ಯಾರ್ಯಾರು ಭಾಗವಹಿಸಿದ್ದಾರೆ, ಏನು ಘೋಷಣೆಗಳು ಬರ್ತಿವೆ ಅಂತಲ್ಲಿ? ಅವಿನಾಶ್, ಕರ್ನಾಟಕದ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡುವುದಕ್ಕಾಗಿ ಕರ್ನಾಟಕದಲ್ಲಿ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಆರೋಪಿಸಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ. ಡಿಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಎನ್ನುವಂಥದ್ದು ಆರೋಪ ಬಿಜೆಪಿಯದಾಗಿದೆ. ಸೊ ಈ ಡಿಕೆ ಶಿವಕುಮಾರ್ ಹೇಳಿಕೆ ವಿರುದ್ಧ ಇವತ್ತು ಬಿಜೆಪಿ ಮಂಗಳೂರಿನಲ್ಲೂ ಕೂಡ ಪ್ರೊಟೆಸ್ಟ್ ಮಾಡ್ತಿದೆ. ಗಮನಿಸಬಹುದು, ಇಲ್ಲಿ ಟೌನ್ ಹಾಲ್ ಮುಂಭಾಗದಲ್ಲಿ ಈಗಾಗಲೇ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆರಂಭ ಆಗಿರುವಂಥದ್ದು. ಪ್ರಾರಂಭದಲ್ಲಿ ಇಲ್ಲಿ ಮೇಲ್ಭಾಗದಲ್ಲಿ ಗಮನಿಸಬಹುದು ಅಂಬೇಡ್ಕರ್ ಪುತ್ಥಳಿ ಏನಿದೆ ಅದಕ್ಕೆ ಒಂದು ಮಾಲಾರ್ಪಣೆಯನ್ನು ಮಾಡಿ ಆ ಬಳಿಕ ಈ ಒಂದು ಅಂಬೇಡ್ಕರ್ ಪುತ್ಥಳಿಯ ಕೆಳಭಾಗದಲ್ಲೇ ಈ ಒಂದು ಧರಣಿಯಲ್ಲಿ ಬಿಜೆಪಿಯ ನಾಯಕರು ಮತ್ತು ಕಾರ್ಯಕರ್ತರು ಈ ಒಂದು ಪ್ರತಿಭಟನಾ ಸಭೆಯನ್ನು ಮಾಡ್ತಿದೆ. ಪ್ರಮುಖವಾಗಿ ಜಿಲ್ಲೆಯ ಬಿಜೆಪಿ ಶಾಸಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಎಂಎಲ್ಸಿ ಆಗಿರ್ತಕ್ಕಂಥ ಕಿಶೋರ್ ಕುಮಾರ್ ಇರ್ಬೋದು, ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ಉಮಾನಾಥ್ ಕೋಟ್ಯಾನ್, ಇದರ ಜೊತೆಗೆ ಭಾಗೀರಥಿ ಮುರಳ್ಯ, ಹಾಗೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಸೇರಿದಂತೆ ಪ್ರತಿಯೊಂದು ಅಂದರೆ ಬಿಜೆಪಿಯ ಕಾರ್ಯಕರ್ತರು, ನಾಯಕರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಡಿಸಿಎಂ ಅವರ ಈ ಹೇಳಿಕೆ ಏನಿದೆ ಇದರ ವಿರುದ್ಧ ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೂಡ ಈ ಒಂದು ಏನು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಇನ್ನು ಈ ವಿಚಾರ ಕುರಿತಂತೆ ಮಾತನಾಡೋದಕ್ಕೆ ಎಂಎಲ್ಸಿ ಕಿಶೋರ್ ಕುಮಾರ್ ಅವರಿದ್ದಾರೆ. ಸರ್, ಈಗಾಗಲೇ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಡಿಕೆ ಶಿವಕುಮಾರ್ ಹೇಳಿಕೆ ವಿರುದ್ಧ. ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ ಈ ರೀತಿಯ ಹೇಳಿಕೆಯನ್ನು ನೀಡಿಲ್ಲ ಅಂತ ಹೇಳಿ. ನೋಡಿ, ಅವರು ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಏನು ಕೂಡ ಮಾಡಲಿಕ್ಕೆ ತಯಾರಿದ್ದಾರೆ. ಅವರ ಬಾಯಿಂದ ಮಾತು ಬಂದರೆ ಅವ್ರ ಮನಸ್ಸಲ್ಲಿ ಅದಿರುವಂಥದ್ದು. ಅದಕ್ಕೋಸ್ಕರ ಇರ್ತಕ್ಕಂಥ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಏನು ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಅನ್ನೋಂಥ ಡಿಕೆ ಶಿವಕುಮಾರ್ ಮತ್ತು ಅವರ ತಂಡಕ್ಕೆ, ಅವರ ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸಲಿಕ್ಕಿದ್ದಾರೆ. ಅಲ್ಪಸಂಖ್ಯಾತರ ಏನು ಒಡೆದಾಳು ನೀತಿಯನ್ನು, ವಿಭಜನೆ ಮಾಡೋ ನೀತಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದರಲ್ಲಿ ಅಲ್ಪಸಂಖ್ಯಾತರು ಕೂಡ ಅನ್ನೋದು ಅವರ ಈ ವೋಟ್ ಬ್ಯಾಂಕ್ ರಾಜಕಾರಣ ಅದಕ್ಕೆ ಧಿಕ್ಕರಿಸಬೇಕು. ಇಡೀ ರಾಜ್ಯದ ಜನ ಧಿಕ್ಕರಿಸಬೇಕು. ಗಮನಿಸಬಹುದು ಅವಿನಾಶ್, ಸಾಕಷ್ಟು ನಾಯಕರು ಕೂಡ ಇದ್ದಾರೆ ಈ ಭಾಗದಲ್ಲಿ. ಇನ್ನು ಬಿಜೆಪಿ ಶಾಸಕರಾಗಿರ್ತಾರೆ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವ್ರು ಮಾತಾಡಿದ್ರು. ಸರ್, ಈಗಾಗಲೇ ಡಿಸಿಎಂ ಹೇಳ್ತಿದ್ದಾರೆ ಈ ರೀತಿ ಹೇಳಿಕೆಯನ್ನು ನಾನು ನೀಡಿಲ್ಲ, ಬಿಜೆಪಿ ಅವರು ಸುಮ್ಮನೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತೇಳಿ. ನೋಡಿ, ಇಂಡಿಯಾ ಟುಡೇ ಎನ್ಕ್ಲೇವಲ್ಲಿ ಇದರಲ್ಲಿ ಟಿ ವಿಯ ಒಂದು ಅವರ ಇಂಟರ್ವ್ಯೂ ಆಗ್ತಿರೋಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಧ್ವನಿ ಸುರುಳಿ ಮತ್ತು ವಿಡಿಯೋ ಸುರುಳಿ ನಿಮ್ಮೆಲ್ಲರ ಹತ್ರ ಇದೆ.
ಅಗತ್ಯ ಬಿದ್ದರೆ ನಾವು ಸಂವಿಧಾನಕ್ಕೆ ತಿದ್ದುಪಡಿನ ತರ್ತೇವೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ನಾವೆಲ್ಲರೂ ಸಹ ಕೇಳಿದ್ದೇವೆ, ಹೊಸತೇನಲ್ಲ. ಇದರಲ್ಲಿ ಪ್ರಸ್ತುತವಾಗಿ ನಾವು ಏನು ನೆನಪಾಗ್ತಾ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಹೇಳಿದ ಮಾತು, ಕಾಂಗ್ರೆಸ್ಸು ಈ ಸಮಯದಲ್ಲಿ ಪ್ರಸ್ತುತವಲ್ಲ, ಅವರಿದ್ದಂಥ ಸಮಯದಲ್ಲಿ. ಇನ್ನು ಮುಂದೆ ಕಾಂಗ್ರೆಸ್ಸನ್ನು ನಾವು ಮುಗಿಸಬೇಕಾದ್ರೆ ಅದನ್ನು ಬಂದ್ ಮಾಡಬೇಕು ಅನ್ನುವಂಥ ಮಾತನ್ನು ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರಾಗ ಈಗ ನಮ್ಗೆ ಅದು ಪ್ರಸ್ತುತ ಅನಿಸ್ತದೆ, ಅದರ ಅಗತ್ಯ ಖಂಡಿತ ಇದೆ. ಓಕೆ, ಒಂದು ಮೈನಾರಿಟಿ ಅಪೀಸ್ಮೆಂಟಿಗೋಸ್ಕರ, ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಯಾವ ಮಟ್ಟಿಗೂ ಸಹ ಹೋಗಿ ನಾವು ಸಂವಿಧಾನವನ್ನೇ ತಿರುಗಿಸ್ತೇವೆ, ಚೇಂಜ್ ಮಾಡ್ತೇವೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ನಾವೆಲ್ಲರೂ ಕೇಳಿದ್ದೇವೆ, ನಾವು ವಿರೋಧಿಸ್ತೇವೆ. ಥ್ಯಾಂಕ್ ಯು ಸರ್. ಅವಿನಾಶ್, ಇದಿಷ್ಟು ಬಿಜೆಪಿ ಶಾಸಕರು ಮತ್ತು ನಾಯಕರು ಹೇಳುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿರೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಅಶೋಕ್.